6 ಗಂಟೆ ಥರ ಇದೆ. ಆಮೇಲೆ ನನ್ನ ಹತ್ರ ಇಲ್ಲಿ ಕಪ್ಪ ಇದೆ, ಏನಾಗಲ್ಲ, ನೋವಲ್ಲ ನಮಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗಾರ್. ಇವತ್ತು ಸ್ಯಾಟರ್ಡೇ, ಸೊ ಮಾರ್ನಿಂಗ್ ಆಗಿರೋದು ಈಗ 8:45 ಆಗಿದೆ. ನೀವು ವೆದರ್ ನೋಡಬೇಕು, ನಿಜವಾಗ್ಲೂ ನಾನು ವೆದರ್ ತೋರಿಸ್ತೀನಿ ಫಸ್ಟು. ನೋಡಿದ್ರಲ್ಲ, ಇನ್ನೂ 6 ಗಂಟೆ ಥರ ಇದೆ. ಈಗ 8:45 ಆಗಿದೆ. ಸೊ ಇವತ್ತು ನಾನು ಎದ್ದಿದ್ದು ಸ್ವಲ್ಪ ಲೇಟು, ಯಾಕಂದರೆ ಎಲ್ಲರಿಗೂ ಇವತ್ತು ರಜಾ. ನನ್ನ ತಮ್ಮಗೆ ಹೋಗಬೇಕಾಗಿತ್ತು, ಬಟ್ ಅವನು ಕೂಡ ರಜಾ ಹಾಕಿದ್ದ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದೆ. ಸೊ ಸ್ಯಾಟರ್ಡೇಸ್ ಯಾವಾಗಲೂ ನಾವು ಒಂದು ದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾತ್ರ ಹೊರಗಡೆಯಿಂದ ತರ್ತಾರೆ. ಮನೆಯಲ್ಲಿ ಮಾಡಲ್ಲ, ಹೆಚ್ಚಾಗಿ ನಾನು ಮಾಡಲ್ಲ. ಕೆಲವೊಂದು ಸತಿ ಮಾಡ್ತೀನಿ, ಮಾಡೋದೇ ಇಲ್ಲ ಅಂತ ಇಲ್ಲ, ಮಾಡ್ತೀನಿ. ಬಟ್ ಹೆಚ್ಚಾಗಿ ಸ್ಯಾಟರ್ಡೇ ಒಂದಿನ ನಂಗೆ ಬ್ರೇಕ್ಫಾಸ್ಟಿಗೆ ರೆಸ್ಟ್ ಕೊಡ್ತಾರೆ. ಸೊ ಅದೊಂದು ನನಗೆ ಸ್ವಲ್ಪ ಖುಷಿ ಇದೆ. ಯಾಕಂದರೆ ಇಡೀ ವೀಕ್ ನಾವು ಮಾರ್ನಿಂಗ್ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡಿರ್ತೀವಿ, ಮತ್ತು ರೆಸ್ಟ್ ಇಲ್ಲದೆ ಕೆಲಸ ಮಾಡಿರ್ತೀವಿ. ಸೊ ಒಂದು ಸ್ಯಾಟರ್ಡೇ ಆರ್ ಸಂಡೇ ನನಗೊಂದು ಬ್ರೇಕ್ ಸಿಗುತ್ತೆ ಬ್ರೇಕ್ಫಾಸ್ಟಿಂದ. ಸೊ ಯಾರ್ಯಾರ ಮೇಲೆ ಈ ಥರ ಇದೆ ಕಮೆಂಟ್ ಮಾಡಿ. ಸೊ ಹಾಗೆ ಇವತ್ತು ಏನು ಪ್ಲ್ಯಾನ್ಸ್ ಇದೆ ಅಂತೆಲ್ಲ ನಾನು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ ಇವತ್ತು ನನ್ನ ಮಗಳ ಡ್ಯಾನ್ಸ್ ಆ್ಯನ್ಯುವಲ್ ಡೇ ಡ್ಯಾನ್ಸ್ದು ಕಾಸ್ಟ್ಯೂಮ್ ಬುಕ್ ಮಾಡೋಕ್ಕೆ ಹೋಗಬೇಕು. ಆ್ಯಕ್ಚುಲಿ ಅವಳು ಈ ಸತಿ ಭರತನಾಟ್ಯಂ ಮಾಡ್ತಿದ್ದಾಳೆ. ನಾನು ಅವಳ ಭರತನಾಟ್ಯಂ ಕ್ಲಾಸ್ಗೆ ಹಾಕಿದ್ದೆ. ಬಟ್ ಏನಾಯಿತು ಅಂತ ಹೇಳಿದ್ರೆ, ನನ್ನ ಆಪ್ರೇಷನ್ ಟೈಮಲ್ಲೆಲ್ಲನೂ ಅವಳನ್ನ ಕರೆಕ್ಟಾಗಿ ನಾನು ಕ್ಲಾಸಸ್ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಇದೆ ಅದು. ಸೊ ಕರ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಸ್ಕಿಪ್ ಆಗಿಬಿಟ್ಟಿತ್ತು. ಪಾಪ ನಂಗೆ ಭಾಳ ಬೇಜಾರು ಕೂಡ ಇತ್ತು, ಏನು ಮಾಡ್ತಾರೋ ಏನೋ ಅಂತ. UKG ಪ್ರತಿ ವರ್ಷ ಅವರು ಭರತನಾಟ್ಯಂ ಮಾಡಿಸ್ತಾರೆ. ಸೊ ಈ ಸತಿ ಅವಳಿಗೆ ಕೊಡ್ತಾರೋ ಇಲ್ಲೋ, ಅಂದರೆ ಪೋಶ್ಚರ್ ಎಲ್ಲ ಸ್ವಲ್ಪ ಅಟ್ಲೀಸ್ಟ್ ಒಂದು ಏನು ಹೇಳ್ತಾರೆ, ಒಂದು ಲೆವೆಲ್ಗಾದರೂ ಒಂದು ಪರ್ಫೆಕ್ಷನ್ ಇರಬೇಕು ಪೋಶ್ಚರ್ಸಲ್ಲಿ ಭರತನಾಟ್ಯಂ ಎಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಹಾಗಾಗಿ ನಂಗೆ ಸ್ವಲ್ಪ ವರಿ ಇತ್ತು, ಒಂಚೂರು ಬೇಜಾರು ಕೂಡ ಇತ್ತು. ನಂಗೆ ಕರ್ಕೊಂಡು ಹೋಗೋಕ್ಕಾಗಿಲ್ಲ, ಚೆನ್ನಾಗಿ ಮಾಡೋಕ್ಕಾಗಿಲ್ಲ ಅಂತ. ಬಟ್ ಇಲ್ಲ, ಅವಳು ನನ್ನನ್ನು ರಾಂಗ್ ಪ್ರೂವ್ ಮಾಡಿದ್ದಾಳೆ. ತಕ್ಕ ಮಟ್ಟಿಗೆ ಪೋಸ್ಟರ್ಸ್ ಎಲ್ಲ ಅವಳು ಕರೆಕ್ಟಾಗಿ ಮಾಡ್ತಾಯಿದ್ದಾಳೆ. ಸೊ ಹಾಗಾಗಿ ಅವಳನ್ನ ಭರತನಾಟ್ಯಮಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ ಈ ಸತಿ. ಸೊ ಬಹಳ ಖುಷಿ ಇದೆ ನನಗೆ. ಸೊ ಕಾಸ್ಟ್ಯೂಮೆಲ್ಲ ಇವತ್ತು ಹೋಗಿ ಬುಕ್ ಮಾಡಿ ಬರಬೇಕು. ಸೊ ಆನ್ 7th ನಾವು ಹೋಗಿ ಕಾಸ್ಟ್ಯೂಮ್ ಕಲೆಕ್ಟ್ ಮಾಡ್ಕೊಳ್ಬೇಕು. 8th ಅವಳ ಆ್ಯನ್ಯುವಲ್ ಡೇ ಇದೆ. ಸೊ ಖಂಡಿತವಾಗ್ಲೂ ತೋರಿಸ್ತೀನಿ. ಆ್ಯಕ್ಚುಲಿ 8th ಈ ಸತಿ ನಾನು ನಿಮ್ಗೆ ಹೇಳಿದ್ದೆ, ನನ್ನ ತಂಗಿ ಸೀಮಂತ ಇದೆ, ನಾನು ಅಲ್ಲಿಗೆ ಹೋಗಬೇಕು. ಆವಾಗ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ಏನಾಯಿತು ಅಂತ ಹೇಳಿದ್ರೆ, 8th ಆ್ಯನ್ಯುವಲ್ ಡೇ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ನಾನೇನು ಮಾಡೋ ಹಾಗಿಲ್ಲ, ಪಾಪ ಮಗು ತುಂಬಾ ಪ್ರಾಕ್ಟೀಸ್ ಮಾಡಿದೆ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, 11ನೇ ತಾರೀಕು ಅವರ ಅಮ್ಮನ ಮನೆ ಸೀಮಂತ ಇದೆ. ಇದು ಗಂಡನ ಮನೆ ಸೀಮಂತ ಆಗಿತ್ತು. ಸೊ ಅಮ್ಮನ ಮನೆ ಸೀಮಂತ, ಅದಕ್ಕಾದರೂ ಹೋಗೋಕ್ಕೆ ಆಗುತ್ತಾ ಅಂತ ನಾನು ಟ್ರೈ ಮಾಡ್ತೀನಿ. ಸೊ ಅದು ಹೋದರೆ ಖಂಡಿತವಾಗ್ಲೂ ನಿಮಗೆ ಆ ವ್ಲಾಗ್ ಕೂಡ ಹಾಕ್ತೀನಿ. ಸೊ ಇಲ್ಲಿ ನಿನ್ನೆ ಮೊನ್ನೆ ಎಲ್ಲ ನಾನು ನಿಮಗೆ ಕಂಟಿನ್ಯೂ ವ್ಲಾಗ್ ಹಾಕಿದ್ದೆ. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಸೊ ಯಾವ ರೀತಿ ನಾವು ಹಾರ್ಡ್ ವಾಟರ್ ಸ್ಟೇನ ಕ್ಲೀನ್ ಮಾಡ್ಬೋದು ನಮ್ಮ ಸಿಂಕ್ಗಳಲ್ಲಿ ಅಥವಾ ಬೇರೆ ಜಾಗದಲ್ಲಿ ಏನೇನಿದ್ರು ಅಂತ, ಅದಕ್ಕೊಂದು ವಿಡಿಯೋ ಹಾಕಿದ್ದೀನಿ. ಹಾಗೆ ತುಂಬ ದಿನ ಆದಮೇಲೆ ಒಂದು ರೆಸಿಪಿ ವ್ಲಾಗ್ ಹಾಕಿದ್ದೀನಿ. ಅದನ್ನು ಯಾರೂ ನೋಡಿಲ್ಲ, ಎಲ್ಲರೂ ಹೋಗಿ ನೋಡಿ. ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಹಲೋ, ನಾವು ಈಗ ಹೋಗಿದ್ದು ನನ್ನ ಮಗಳ ಭರತನಾಟ್ಯಂ ಡ್ರೆಸ್ ಬುಕ್ ಮಾಡೋಕ್ಕೆ. ಆ್ಯಕ್ಚುಲಿ ಅಲ್ಲಿ ಬೇಗ ಬೇಗ ಹೋಗಿ ಬುಕ್ ಮಾಡಿಬಿಟ್ಟು ಬಂದುಬಿಟ್ಟೆ. ಸೊ ಆಮೇಲೆ ನನ್ನ ಅಕ್ಕ ಒಂದು ಪಾಕೆಟ್ ತರಿಸ್ತಾರೆ. ಸೊ ನಾನು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಈಗ ನಾವು ಹೋಗ್ತಿರೋದು RMZ ಮಾಲ್ಗೆ. ಸೊ ಇಲ್ಲಿ ಮಾಲ್ಗೆ ಹೋಗ್ತಾ ಇದ್ದೀವಿ. ನಾವು ಬಂದಿದ್ದೀವಿ ಮಾಲ್ಗೆ. ಆಮೇಲೆ ನಾವು ಕೇಕ್ ತಿಂತಾ ಇದ್ದೀವಿ ಎಲ್ಲರಿಗೆ. ಆಮೇಲೆ ಇಲ್ಲಿ ಆಟಾಡ್ತೀವಿ. ಇಲ್ಲಿ ಫನ್ ಆಗುತ್ತೆ. ಸೊ ಆಯಿತು ಕೆಲಸ. ಡಿಸ್ಪೆನ್ಸರ್ ತೊಗೊಂಡ್ವಿ. ಹಾಗೆ ನಾನು ಒಂದು ಟಾಪ್ ತೊಗೊಂಡೆ ಲೈಫ್ ಸ್ಟೈಲಲ್ಲಿ. ಓಕೆ, ಅಷ್ಟು
ತುಂಬ ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ. ಲೈಫ್ ಸ್ಟೈಲ್ ರೇಟ್ ನಿಮ್ಗೆ ಗೊತ್ತೇ ಇದೆ. ಸೊ ಹಾಗಾಗಿ ಸೊ ಎರಡು ಜೊತೆ ತೊಗೊಂಡೆ ಅಷ್ಟೇ. ಆಮೇಲೆ ನನ್ನ ಹತ್ರ ಇಲ್ಲಿ ಕಫ ಇದೆ, ಏನಾಗಲ್ಲ, ನೋವಲ್ಲ ನಮಗೆ ಜಸ್ಟ್. ಅವಳಿಗೆ ಗಂಟ್ಲು ನೋವಿದೆ. ಸೊ 2 ದಿವಸದ ಹಿಂದೆ ಅವಳಿಗೆ ಜ್ವರ ಇತ್ತು. ಇಮಿಡಿಯೇಟ್ ರಾತ್ರಿ ನಾವು ಹಾಸ್ಪಿಟ್ಲಿಗೆ ಬೇರೆ ಕರ್ಕೊಂಡು ಹೋಗಿ ಬಂದ್ವಿ. ಅವಳನ್ನ ಹುಣ್ಣಾಗಿದೆ, ಇಲ್ಲಿ ಕಿರುನಾಲ್ಗೆ ಹತ್ರ ಹುಣ್ಣಾಗಿದೆ. ಸೊ ಅದನ್ನು ರಿಕವರ್ ಆಗ್ತಾ ಇದೆ. ಸೊ ಕುತ್ಕೊಂಡಿದ್ದೀವಿ, ಸ್ವಲ್ಪ ಏನಾದರೂ ತಿನ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು. ಸೊ ನಾವು ಟಾಪ್ ಫ್ಲೋರಲ್ಲಿ ಇದ್ದೀವಿ ಆ್ಯಕ್ಚುಲಿ. ಇನ್ನು ಕೆಳಗೆಲ್ಲ ನೀವು ನೋಡ್ಬೋದು. ಸೊ ಇದು RMZ ಮಾಲ್, ನೀವು ವಿಸಿಟ್ ಮಾಡಿ. ಸೊ ಯಲಹಂಕದಲ್ಲಿ ಇದು ಬೆಸ್ಟ್ ಮಾಲ್. ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದರೆ ಫನ್ ಸಿಟಿ ಕೂಡ ಇದೆ. ಸೊ ಆ ಕಡೆ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಫನ್ ಸಿಟಿ ಇದೆ. ಸೊ ಅಲ್ಲಿ ಎಷ್ಟು ರೇಟ್ಗೆ ಬೇಕು, ಎಷ್ಟು ಗೇಮ್ ಬೇಕೋ ಆ ಥರ ಗೇಮ್ ಆಟಾಡ್ಬೋದು. ನಾವಿನ್ನೂ ಅದರೊಳಗಡೆ ಹೋಗಿಲ್ಲ, ನನ್ನ ಮಗಳಿನ್ನೂ ಬಿಟ್ಟಿಲ್ಲ. ಸೊ ಹೋಗಬೇಕು. ಸೊ ತಿಂದ ಮೇಲೆ ಸ್ವಲ್ಪ ಹೊಟ್ಟೆ ತುಂಬಿಸ್ಕೊಂಡು ಒಳಗೆ ಹೋಗಿ ಒಂದು ಸ್ವಲ್ಪ ಅವಳನ್ನ ಆಟ ಆಡಿಸ್ಕೊಂಡು ಹಾಗೆ ಮನೆ ಕಡೆ ಹೊರಡ್ತೀವಿ. ಬೇರೆಲ್ಲ ಕೆಲಸ ಮುಗ್ದಿದೆ. ಸೊ ಇವತ್ತು ಸಾಟರ್ಡೇ, ಸೊ ಬೇಗ ಸ್ವಲ್ಪ ಮನೆ ಕಡೆ ಹೋಗಿ ರೆಸ್ಟ್ ಮಾಡೋದು. ಸೊ ಜಾಸ್ತಿ ಸುತ್ತಕ್ಕೆ ಹೋಗಲ್ಲ ಇವತ್ತು. ಸೊ ಸ್ವಲ್ಪ ಕೆಲಸ ಇದ್ದಿದ್ರಿಂದನೇ ಆಚೆ ಬಂದ್ವಿ. ಭರತನಾಟ್ಯಮ್ ಕಾಸ್ಟ್ಯೂಮ್ ಮೇಯ್ನ್ ಇತ್ತು, ಅವಳಿಗೆ ತೊಗೊಳ್ಬೇಕು, ಬುಕ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ಆಚೆ ಬಂದಿದ್ದು. ಹಾಗೆ ಇವ್ರಿಗೆ ಸ್ವಲ್ಪ ಕೆಲಸ ಇತ್ತು ಮಾಲಲ್ಲಿ, ಏನೋ ತೊಗೊಳ್ಬೇಕಿತ್ತು ಅಂತ ಆಫೀಸ್ಗೆ. ಸೊ ಅದೆಲ್ಲ ತೊಗೊಂಡು ನಾವು ಈಗ KFC ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಸೊ ಮಾಲಲ್ಲಿ ಮುಗಿಸ್ಕೊಂಡು ಬಂದು ಎಳ್ನೀರು ಕುಡಿತಾ ಇದ್ದೀನಿ. ಸೊ ಅಲ್ಲಿ ಸ್ವಲ್ಪ ಹುಣ್ಣಾಗಿದೆ ಅಲ್ವಾ, ಸ್ವಲ್ಪ ತಂಪಾಗಿ ಅಂಥೇಳಿ ಸೊ ನಾನು ಎಳ್ನೀರು ಕುಡಿತಾ ಇದ್ದೀನಿ. ಇದನ್ನು ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗಬೇಕು. ಸೊ ತುಂಬ ಲೇಟ್ ಆಗಿದೆ, ಆಲ್ರೆಡಿ 3:50 ನಾವೇ ಹೋಯ್ತು ಇವತ್ತು. ಸೊ ಫ್ರೆಂಡ್ಸ್, ಮನೆಗೆ ಬಂದಾಯಿತು. ಸೊ ಮನೆಗೆ ಬಂದು ಆಲ್ಮೋಸ್ಟ್ ಒಂದು 1/2 hour ಆಗಿದೆ. ಸೊ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡೆ, ಇವರು ಆಚೆ ಹೋಗಿದ್ದಾರೆ. ಸೊ ನನ್ನ ಮಗಳು TV ನೋಡ್ತಾ ಇದ್ದಾಳೆ. ನಾನು ಈಗ ಅಂಗಡಿ ಕಡೆ ಹೋಗಬೇಕು, ಇನ್ನೂ ಹೋಗಿಲ್ಲ. ಸೊ ಏನೇನು ತಂದೆ ಅಂತ ಹೇಳಿದ್ರೆ, ಸೊ ಲೈಫ್ ಸ್ಟೈಲಲ್ಲಿ 3/4 ಟಾಪ್ ತೊಗೊಂಡೆ. ಸೊ ಒಂದು ಈ ಥರ ಇದೆ, ಒಂದು ಈ ಥರ ಇದೆ. ಸೊ ಎಲ್ಲೋ ಶೇಡೆ ಎರಡೂ. ಸೊ ನಾಟ್ ಸೋ ಕಾಸ್ಟ್ಲಿ, ನಾಟ್ ಸೋ ಚೀಪ್. ಲೈಫ್ ಸ್ಟೈಲಲ್ಲಿ ಯಾವಾಗಲೂ ಅಷ್ಟೇ ಹಾಗೆ ಇರುತ್ತೆ. ಹಾಗೆ 2 ಸ್ಯಾರಿ ತೊಗೊಂಡಿದ್ದೀನಿ. ಸೊ ಅಲ್ಲಿ ಶೋ ಯು. ಸೊ 2 ಸ್ಯಾರಿ ತೊಗೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ, ಉಡ್ತೀನಿ. ಸೊ ಅದಕ್ಕಾಗಿ ಕಂಪ್ಲೀಟಾಗಿ ಏನೂ ತೋರಿಸೋಕೆ ಹೋಗ್ತಾಯಿಲ್ಲ. ಸೊ ಖಂಡಿತವಾಗ್ಲೂ ನಾನು ಮುಂದಿನ ದಿನಗಳಲ್ಲಿ ಇದನ್ನು ಉಟ್ಟಾಗ ಪಿಕ್ಚರ್ಸ್ ಖಂಡಿತ ನಿಮಗೆ ತೋರಿಸ್ತೇನೆ. ಇದು ನಮ್ಮ ವಾರ್ಡ್ರೋಬ್ ಟೂರ್ ಬೇಕಂದರೆ ಹೇಳಿ, ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಹಾಗೆ ಇದು ನಮ್ಮ ಮನೆ ವಿಂಡೋ, ರೂಮ್ ವಿಂಡೋ. ಇದನ್ನು ಈಗ ಓಪನ್ನೇ ಮಾಡ್ತಾಯಿಲ್ಲ ನಾನು. ವೈ ಬಿಕಾಸ್ ಎಲ್ಲ ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿದೆ. ಇಲ್ಲಿ ನಿಮಗೆ ಕಾಣೋಕ್ಕೆ ಸಿಗ್ಬೋದು ನೋಡಿ, ಕನ್ಸ್ಟ್ರಕ್ಷನ್ಸ್ ಆಗ್ತಾಯಿದೆ. ತುಂಬ ಧೂಳು ಬರುತ್ತೆ. ನಾನು ದಿನ ಧೂಳು ಹೊಡೆದ್ರೂ ಈ ಕಿಟಕಿ ಸಂದಲ್ಲಿ ಧೂಳು ಕುತ್ಕೊಳ್ಳೋದು ಮಾತ್ರ ನಿಲ್ಲೋದಿಲ್ಲ. ಸೊ ಹಾಗಾಗಿ ಸೊ ನಮ್ದು ಎಲ್ಲ ರೂಮ್ಸೂ ನಾನು ತುಂಬಾ ಸಿಂಪಲ್ಲಾಗಿಟ್ಟಿದ್ದೀನಿ. ತುಂಬ ಏನು ಡಿಸೈನ್ಸ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ ರೂಮ್ಗಳಲ್ಲಿ. ಹಾಗೆ ಮಂಚ ಅದು ಇದು ಎಲ್ಲ ನಾನು ರೆಡಿಮೇಡ್ ಯಾವುದೂ ಮಾಡಿಸಿಲ್ಲ. ಎಲ್ಲನೂ ತೊಗೊಂಡು ಬಂದಿರೋದು.
ಸೊ ಹಾಗಾಗಿ ತುಂಬಾ ಸಿಂಪಲ್ಲಾಗಿ ಇಟ್ಟಿದ್ದೀನಿ ಮನೆ. ಮುಂದಿನ ದಿನಗಳಲ್ಲಿ ಏನಾದರೂ ಸ್ವಲ್ಪ ಓಕೆ ಮಾಡಿಸೋಣ ಅಂತ ನಮಗೆ ಕೈಲಾದಾಗ ನಾವು ಮಾಡಿಸೋಣ ಅಂತ ಅಂದ್ಕೊಂಡು ನಾವು ಇರೋದಕ್ಕೆ ಎಷ್ಟು ಸಾಕು ಆ ರೀತಿಯಾಗಿ ನಾನು ಸಿಂಪಲ್ಲಾಗಿ ಮನೇನ ಡಿಸೈನ್ ಮಾಡಿದ್ದೀನಿ. ಸೌಂಡ್ ಬಿತ್ತು. ಸೊ ಅದೇ ಥರ ಸಿಂಪಲ್ಲಾಗಿ ಮನೇನ ನಾನು ಡಿಸೈನ್ ಮಾಡಿದ್ದೀನಿ. ಹಾಗೆ ತುಂಬ ಜನ ಕೇಳ್ತಾ ಇದ್ರಿ ನಿಮ್ಮ ಮನೆ ಟೂರ್ ಹಾಕಿ, ಹಾಗೆ ಒಂದು ಸ್ವಲ್ಪ ಜನ ಕೇಳ್ತಾಯಿದ್ರು ನಿಮ್ಮ ಬೈಕೇದು ಅಂದರೆ ಸೀಮಂತದ್ದು ನಿಮ್ಮ ಮದುವೆ ಫೋಟೋಗಳು ಅಥವಾ ವೀಡಿಯೋಸ್ ಹಾಕಿ ಅಂತೆಲ್ಲ. ಅದಕ್ಕೆ ಆಲ್ಮೋಸ್ಟ್ 7 ಇಯರ್ಸ್ ಆಗ್ತಾ ಬಂತು. ಈ ಡಿಸೆಂಬರ್ಗೆ 7 ಇಯರ್ಸ್ ಆಗೋಗುತ್ತೆ. ಸೊ ಲೆಟ್ ಅಸ್ ಸಿ ಏನಾಗುತ್ತೆ ಅಂತ. ಎಸ್, ಹಾಕೋಕ್ಕಾಗತ್ತೆ ಅಂತ ಅಂದರೆ ಖಂಡಿತವಾಗ್ಲೂ ಹಾಕ್ತೀನಿ. ನಾನು ಆ ವೀಡಿಯೋಸೆಲ್ಲ ಎಡಿಟ್ ಮಾಡಬೇಕು. ಹಾಗೆ ರ್ಯಾಂಡಮಾಗಿ ಹಾಕೋಕ್ಕಾಗಲ್ಲ. ನಿಮ್ಗೆ ಮದುವೆದು ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಎಷ್ಟು ಲಾಂಗ್ ವೀಡಿಯೋಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ರ್ಯಾಂಡಮಾಗಿ ಹಾಕೋಕ್ಕಾಗಲ್ಲ, ಅದನ್ನು ಎಡಿಟಿಂಗ್ ಎಲ್ಲ ಮಾಡಬೇಕು. ಇವತ್ತಿನ ವೆದರ್ ಈ ರೀತಿ ಇದೆ. ಸೊ ತುಂಬಾ ಮೋಡ ಇದೆ. ಮೋಡ ಅಂದರೆ ಮೋಡ. ಈಗ ಹನಿ ಹನಿ ಮಳೆ ಕೂಡ ಬರ್ತಾ ಇದೆ. ಈ ಕನ್ಸ್ಟ್ರಕ್ಷನ್ ಮಾಡೋರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಹನಿ ಹನಿ ಮಳೆ ಬಂದರೆ. ಸೊ ಇಡೀ ಬೆಂಗಳೂರು ಪರಿಸ್ಥಿತಿನೇ ಇದೇ ಥರ ಇದೆ ಅಂತ ಅಂದ್ಕೊಳ್ತೀನಿ. ಯಾರ್ಯಾರು ಬೆಂಗಳೂರಲ್ಲಿದ್ದೀರಾ ಕಮೆಂಟ್ ಮಾಡಿ. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್. ನಾನು ತುಂಬ ಡೀಪಾಗಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ನಾನು ನಿಮ್ಮನ್ನು ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಾನು ನಿಮ್ಮ ಕಾವ್ಯ ಶೆಟ್ಟಿಗ. ಧನ್ಯವಾದಗಳು.